ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಇದೇ ಡಿಸೆಂಬರ್ 15ನೇ ತಾರೀಕು ಬಂದಿರೋ ಅಂತಹ ಸಫಲ ಏಕಾದಶಿಯ ಆಚರಣೆಯ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ರಾಯರ ಭಕ್ತರಾದಂತಹವರು ಯಾರೂ ಕೂಡ ಈ ಏಕಾದಶಿಯ ಆಚರಣೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಈ ಏಕಾದಶಿ ಬಹಳ ಶ್ರೇಷ್ಠವಾದಂತಹ ಏಕಾದಶಿ. ಜೊತೆಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ಈ ಏಕಾದಶಿಯ ಆಚರಣೆಯನ್ನು ಮಾಡಿದ್ರೆ 11 ಏಕಾದಶಿಗಳು ಆಚರಣೆ ಮಾಡಿದಷ್ಟು ಪುಣ್ಯ ಫಲ ನಿಮ್ಮದಾಗತ್ತೆ. ಈ ಏಕಾದಶಿ ನಾನು ಆಗಲೇ ಹೇಳಿದ ಹಾಗೆ ಬಹಳ ವಿಶೇಷವಾದಂತಹ ಏಕಾದಶಿ. ಗಂಡಸರು ಅವತ್ತಿನ ದಿವಸ ಸಂಪೂರ್ಣವಾದಂತಹ ನಿರ್ಜಲ ಉಪವಾಸದಲ್ಲಿ ಏಕಾದಶಿಯನ್ನು ಮಾಡಿದ್ರೆ ಅವರ ಮನಸ್ಸಿನ ಅಭೀಷ್ಟಗಳೆಲ್ಲವನ್ನ ಕೂಡ ಶ್ರೀಹರಿ ಈಡೇರಿಸ್ತಾರಂತೆ. ಹೀಗಾಗಿ ತಪ್ಪದೆ ನಾನು ಹೇಳುವಂತಹ ರೀತಿಯಲ್ಲಿ ಏಕಾದಶಿಯನ್ನು ಆಚರಣೆ ಮಾಡಿಕೊಳ್ಳಿ. ಸಂಪೂರ್ಣವಾದಂತಹ ಫಲ ನಿಮ್ಮದಾಗತ್ತೆ. ನಿಮ್ಮ ಕಷ್ಟಗಳು ಕೂಡ ಕಳೆಯುತ್ತೆ. ಈ ಬಾರಿ ತಪ್ಪದೆ ಎಲ್ಲರೂ ಕೂಡ ದಶಮಿಯ ದಿವಸ ನೀವು ಸಂಕಲ್ಪವನ್ನು ಮಾಡಿಕೊಳ್ಳೇಬೇಕು. ಇನ್ನು ಯಾವತ್ತು ದಶಮಿ ಅಂತಂದರೆ ನೋಡಿ, 15ನೇ ತಾರೀಕು ಸೋಮವಾರ ಏಕಾದಶಿ ಬಂದರೆ ಅದರ ಹಿಂದಿನ ದಿವಸ 14ನೇ ತಾರೀಕು ಭಾನುವಾರ ದಶಮಿ ಬರುವಂತಹದ್ದು. ದಶಮಿಯ ದಿವಸ ಸಾಯಂಕಾಲ ನೀವೇನು ಮಾಡಬೇಕು, ಬೆಳಗ್ಗೆ ಸ್ನಾನ ಮಾಡಿದರೆ ಸಾಯಂಕಾಲ ನೀವೇನು ಮಾಡಬೇಕು, ಮತ್ತೊಮ್ಮೆ ಕೈಕಾಲು ಮುಖ ತೊಳೆದು ಒಂದು 5:15 5:15 ಒಳಗಡೆ ರಾಯರ ಮುಂದೆ 2 ದೀಪವನ್ನು ಹಚ್ಚಿ ಅವತ್ತಿನ ದಿವಸ ಸ್ವಲ್ಪ ಹಳದಿ ಅಕ್ಷತೆ ಮತ್ತು ಒಂದು ಹೂವನ್ನೋ ಸ್ವಲ್ಪ ತುಳಸಿನೋ ಇಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಏನಂತ, ನಾನು ಈ 3 ದಿವಸಗಳ ಈ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತೀನಿ. ಜೊತೆಯಲ್ಲಿ ಏನು ನಿಮಗೆ ಕಷ್ಟ ಕಡಿಬೇಕು ಭಗವಂತನಿಂದ, ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಯಾವ ಕಷ್ಟ ಪರಿಹಾರಾರ್ಥವಾಗಬೇಕು ಎಲ್ಲವನ್ನ ಕೂಡ ಹೇಳ್ಕೋಬೇಕು. 3 ದಿವಸಗಳ ಕಾಲದ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪ ನೀವು ಅವತ್ತು ಮಾಡಿ ಆದ ಮೇಲೆ ಅವತ್ತಿನ ದಿವಸ ನೀವು ರಾತ್ರಿ ಅಂದರೆ ದಶಮಿಯ ದಿವಸ ರಾತ್ರಿ ಕೂಡ ಅನ್ನವನ್ನು ಊಟ ಮಾಡೋ ಹಾಗಿಲ್ಲ. ಅನ್ನ ಊಟ ಮಾಡೋಲ್ಲ, ನಾನು ರೊಟ್ಟಿ ತಿಂತೀನಿ ಚಪಾತಿ ತಿಂತೀನಿ, ಯಾವುದೂ ಕೂಡ ಆಗೋದಿಲ್ಲ. ರೊಟ್ಟಿ ಚಪಾತಿ ಅನ್ನ ಯಾವುದೂ ತಿನ್ನಬಾರ್ದು ಅವತ್ತಿನ ದಿವಸ. ಸಿಹಿ ಅವಲಕ್ಕಿ ಅಥವಾ ಖಾರ ಅವಲಕ್ಕಿ. ಖಾರ ಅವಲಕ್ಕಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ. ನೀವು ಕೇವಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಖಾರ ಅವಲಕ್ಕಿ ಬೇಕಾದರೂ ಹಸಿ ಮೆಣಸನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಒಣಮೆಣಸಿನಕಾಯಿಯನ್ನು ಹಾಕ್ಕೋಬೇಕು ಅವಲಕ್ಕಿಗೆ. ನೀವು ಆ ರೀತಿ ಖಾರ ಅವಲಕ್ಕಿ ಮಾಡ್ಕೋಬಹುದು. ಇಲ್ಲ ಉಪ್ಪಿಟ್ಟು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿಯನ್ನು ಬಳಸ್ತಾರೆ. ಉಪ್ಪಿಟ್ಟನ್ನು ಮಾಡಿಕೊಂಡು ಅವತ್ತಿನ ದಿವಸ ತಿಂದು ಚಾಪೆಯ ಮೇಲೆ ಮಲ್ಕೋಬೇಕಾಗತ್ತೆ. ಯಾವತ್ತಿನ ದಿವಸ ದಶಮಿಯ ದಿವಸ. ಇದು ದಶಮಿಯ ದಿವಸದ ಆಚರಣೆ. ಇನ್ನು ಏಕಾದಶಿಯ ದಿವಸದ ಆಚರಣೆಯನ್ನು ನೋಡುವಂತಹದ್ದಾದರೆ ಅವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಳ್ಳಿ. ತಪ್ಪದೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ದೇವರ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೀವು ಏಕಾದಶಿ ಅಂದ ತಕ್ಷಣ ಕೇವಲ ರಾಯರ ಪೂಜೆ ಮಾತ್ರ ಮಾಡುವಂತಹದ್ದಲ್ಲ, ಶ್ರೀಹರಿಯ ಪೂಜೆಗೂ ಕೂಡ ಏನೆಲ್ಲ ಬೇಕೋ ಅಣಿ ಮಾಡ್ಕೋಬೇಕು. ಅಂದರೆ ಅವ್ರ ಫೋಟೋ ಒರೆಸಿ ಅವರಿಗೆ ಗಂಧ ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ತುಳಸಿ ಹೂಗಳೆಲ್ಲ ಹಾಕ್ಕೊಂಡು ಪೂಜೆಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಮತ್ತು 5 ಬೆಟ್ಟದ ನೆಲ್ಲಿಕಾಯಿಯನ್ನು ತಂದಿಟ್ಕೊಳ್ಳಿ. ಬಹಳ ವಿಶೇಷವಾದಂತಹ ಏಕಾದಶಿ ಆದ್ದರಿಂದ ನೋಡಿ, ಮನೆಯಲ್ಲಿ ಯಾರ ಮನೆಯಲ್ಲಿ ಮಕ್ಕಳು ಓದೋದಿಲ್ಲ ಅನ್ನೋಂತಹವರು ತಪ್ಪದೆ ಸಂಕಲ್ಪ ಮಾಡಿಕೊಂಡು ಈ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ. ಬಹಳ ಶ್ರೇಷ್ಠ ಅಂತಹ ಮಕ್ಕಳ ಹೆಸರಲ್ಲಿ ಮಾಡುವಂಥದ್ದು. ಕೇವಲ ಆ ತೊಂದರೆ ಅಂತಲ್ಲ, ಮನೆಯಲ್ಲಿ ಏಕಾದಶಿಯ ದಿವಸ ಶ್ರೀಹರಿಯ ಮುಂದೆ ನಾವು ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡುವಂತಹದ್ದು ಮನೆಗೆ ಬಹಳಷ್ಟು ಶುಭ ಫಲಗಳನ್ನು ನಮಗೆ ತಂದುಕೊಡುತ್ತೆ. ಇನ್ನು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ರೆಡಿ ಮಾಡ್ಕೋಬೇಕು. ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಗೂ ಕೂಡ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಒಂದು ಹೂ ಇಟ್ಟು ಈ ಬೆಟ್ಟದ ನೆಲ್ಲಿಕಾಯಿಗಳನ್ನ ಸ್ವಲ್ಪ ತೊಳಿರಿ. ಫಸ್ಟ್ ತೊಳೆದ್ಬಿಟ್ಟು ಒರೆಸ್ಕೊಂಡು ತೊಟ್ಟು ಮೇಲ್ಭಾಗ ಆಗೋ ಹಾಗೆ ಇಟ್ಕೊಳ್ಳೋ ಅಂಥದ್ದು. ಚಾಕುನಲ್ಲಿ ಮೇಲ್ಗಡೆ ಎಲ್ಲ ಹಚ್ಚಲಿಕ್ಕೆ ಹೋಗಬೇಡಿ. ಹೇಗಿರುತ್ತೋ ಹಾಗಿಟ್ಟು 2 ತುಪ್ಪದ ಬತ್ತಿಗಳನ್ನು ಅದರ ಮೇಲಿಟ್ಟು ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಇನ್ನು ರಾಯರ ಫೋಟೋ ಒರೆಸ್ಕೋಬೇಕು. ರಾಯರಿಗೆ ಕೇವಲ ಗಂಧ ಅಥವಾ ಗೋಪಿ ಚಂದನ ಹಚ್ಚುವಂತಹದ್ದು, ಜೊತೆಯಲ್ಲಿ ಸ್ವಲ್ಪ ತುಳಸಿ ಮಾತ್ರ ಇಡುವಂತಹದ್ದು. ರಾಯರ ಮುಂದೆ 2 ದೀಪಗಳನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ. ಮೊದಲು ತುಳಸಿ ಪೂಜೆ ಮಾಡ್ಕೊಳ್ಳಿ. ನಂತರ ನೀವು ಏನು ದೇವರ ಮನೆಯಲ್ಲಿ ಇಟ್ಟಿರ್ತೀರ 2 ದೀಪಗಳನ್ನು ಹಚ್ಚಿ ಶ್ರೀಹರಿಯ ಸ್ವರೂಪದ ಮುಂದೆ ಇಟ್ಟಂತಹ ಒಂದು ಮಣ್ಣಿನ ದೀಪ ಹಚ್ಚಿ. ಅದಾದಮೇಲೆ ರಾಯರ ಮುಂದೆ ಇಟ್ಟಿರುವಂತಹ 2 ದೀಪಗಳನ್ನು ಹಚ್ಚಿ
ರಾಯರ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚೋದಕ್ಕೆ ಮೊದಲು ಮತ್ತೆ ನೀವು ಏಕಾದಶಿಯ ದಿವಸ ಸಂಕಲ್ಪ ಮಾಡ್ಕೋಬೇಕು. ಅವತ್ತಿನ ದಿವಸನೂ ಕೂಡ ಏನೆಲ್ಲ ನಿಮಗೆ ಕಷ್ಟ ಇದೆ ಅನ್ನುವಂತಹದ್ದನ್ನು ರಾಯರ ಹತ್ರ ಹೇಳಿಕೊಂಡು, ಅದರ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ, ಹಳದಿ ಅಕ್ಷತೆ ಇಡ್ಕೊಳ್ಳಿ, ಮತ್ತು ಸ್ವಲ್ಪ ತುಳಸಿಯನ್ನು ಇಡ್ಕೊಂಡು ಏನು ಕಷ್ಟ ಪರಿಹಾರಾರ್ಥವಾಗಿ ಏಕಾದಶಿಯ ಉಪವಾಸವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಯರಲ್ಲಿ ಕೇಳ್ಕೋಬೇಕು. ಈ ಮಧ್ಯೆ ಏನಾದರೂ 12 ಗಂಟೆಗೆ 4 ಗಂಟೆಗೆ ಉಪವಾಸ ಬಿಡುವಂತಹವರಿದ್ದರೆ ಇಷ್ಟು ಗಂಟೆ ತನಕ ಮಾತ್ರ ನಾನು ಉಪವಾಸ ಮಾಡ್ತೀನಿ ಅಂತಾನು ಕೂಡ ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು, ಅದರಲ್ಲಿ ಒಂದು ಅರ್ಧ ರಾಯರ ಹತ್ರ ಹಾಕಿ ಇನ್ನೊಂದು ಅರ್ಧ ಶ್ರೀಹರಿಯ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಹತ್ರ ಹಾಕಬೇಕು. ಇದಾದ ಮೇಲೆ ರಾಯರ ಮುಂದೆ ಇಟ್ಟಿರುವಂತಹ ದೀಪವನ್ನು ಹಚ್ಚಿ ಊದ್ಗಡ್ಡಿಯನ್ನು ಹಚ್ಚಿ ಎಲ್ಲ ದೇವರುಗಳಿಗೂ ಕೂಡ ಊದ್ಗಡ್ಡಿಯಿಂದ ಬೆಳಗುವಂತಹದ್ದನ್ನು ಮಾಡಿ. ಇದಾದ ಮೇಲೆ ನೀವೇನು ಮಾಡಬೇಕು, ಈ ಶ್ರೀಹರಿಯ ಸ್ವರೂಪದ ಮುಂದೆ ಇಟ್ಟಿರುವಂತಹ 5 ಬೆಟ್ಟದ ನೆಲ್ಲಿಕಾಯಿಗಳನ್ನು ತುಳಸಿ ಅಗ್ಗಿಸ್ಟಿಕ್ಕಿನಲ್ಲಿ ಇಲ್ಲ ಅಂತಂದರೆ ಒಂದು ಊದ್ಗಡ್ಡಿಯಲ್ಲಿ ಹಚ್ಚಿ. ಈ ಊದ್ಗಡ್ಡಿಯಲ್ಲಿ ಹಚ್ಚಿದ್ದಾದ ಮೇಲೆ ನೀವು ಸಂಪೂರ್ಣವಾಗಿ ಆವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಏಕೆಂದರೆ ಬಹಳ ಶ್ರೇಷ್ಠವಾದಂತಹ ಏಕಾದಶಿ ಇದು. ಅವತ್ತಿನ ದಿವಸ ಸಂಪೂರ್ಣ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂತಹದ್ದು ಬಹಳ ಶ್ರೇಷ್ಠ. ಇದಾದ ನಂತರ ರಾಯರ ಅಷ್ಟೋತ್ತರ, ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಮಾತ್ರ ಹೇಳ್ಕೊಳ್ಳಿ. ಮತ್ತು ಈ ಏಕಾದಶಿಗೆ ಸಂಬಂಧಿಸಿದಂತಹ ವ್ರತಕಥೆಗಳನ್ನು ಓದಿ, ಪುಸ್ತಕ ಇದ್ದರೆ ಓದಿ, ಇಲ್ಲ ಅಂತಂದರೆ ಈಗೆಲ್ಲ ಮೊಬೈಲ್ನಲ್ಲಿ ಈ ಏಕಾದಶಿಯ ವ್ರತಕ್ಕೆ ಸಂಬಂಧಿಸಿದಂತಹ ಕಥೆಗಳು ಬರುತ್ತೆ, ಅದನ್ನು ಕೇಳುವಂತಹದ್ದನ್ನು ಮಾಡಿ. ಇದಾದ ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ಶ್ರೀಹರಿಗೆ ಮಾತ್ರ ಹಣ್ಣುಗಳನ್ನು ನೈವೇದ್ಯ ಮಾಡಿ. ಏನಾದರೂ ಒಂದು ಸ್ವಲ್ಪ ಬಾಳೆಹಣ್ಣು, ಏನು ಹಣ್ಣುಗಳನ್ನು ಇಟ್ಟರೂ ನಡೆಯುತ್ತೆ. ದೇವರ ಮನೆಯಲ್ಲಿ ಏಕಾದಶಿಯ ದಿವಸ ಶ್ರೀಹರಿಯ ಸ್ವರೂಪಕ್ಕೆ ಮಾತ್ರ ನಾವು ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡಬೇಕು. ಅವತ್ತಿನ ದಿವಸ ಬೇರೆ ಯಾವ ದೇವತೆಗಳಿಗೂ ಕೂಡ ನಾವು ನೈವೇದ್ಯವನ್ನು ದೇವರ ಮನೆಯಲ್ಲಿ ಇಡೋದಕ್ಕೆ ಬರೋದಿಲ್ಲ. ಇನ್ನು ಉಪವಾಸ ಅಂತ ಹೇಳಿ ಬಂದಾಗ ಗಂಡಸರು ಏಕಾದಶಿಯ ದಿವಸ ನಿಮಗೆ ಶಕ್ತಿ ಅನ್ನುವಂತಹದ್ದು ಇದ್ದರೆ ನಿರ್ಜಲವಾದಂತಹ ಉಪವಾಸ ಮಾಡಿ. ಗಂಡಸರಿಗೆ ಹೇಳ್ತಾ ಇರುವಂತಹದ್ದು, ಹೆಣ್ಮಕ್ಳಿಗಲ್ಲ. ನಿರ್ಜಲ ಉಪವಾಸ ಅಂದರೆ ಏಕಾದಶಿಯ ದಿವಸ ಪೂರ್ತಿ ನೀರನ್ನು ಕುಡಿಯದ ಹಾಗೆ ಉಪವಾಸವನ್ನು ಮಾಡುವಂತಹವರು ಮಾಡ್ತಾರೆ. ಇವತ್ತು ಕೂಡ ನಡೆಸುವಂತಹವರಿದ್ದಾರೆ. ಶಕ್ತಿ ಇದ್ದರೆ ಮಾಡಿ, ನಿಮ್ಮ ಶಕ್ತಿಯಾನುಸಾರ. ಆಗೋದಿಲ್ಲ ಅನ್ನುವಂತಹವರು ನೀರು, ಹಾಲು, ಹಣ್ಣನ್ನು ತಗೊಳ್ಬಹುದು, ತೊಂದರೆ ಇಲ್ಲ. ಇನ್ನು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನೀರನ್ನೆಲ್ಲ ಕುಡಿದ ಹಾಗೆ ನಿಟ್ಟುಪವಾಸ ಮಾಡಬೇಡಿ. ನೀವು ಸಕಾಲಕ್ಕೆ ಅಂದರೆ ಬಾಯಾರಿಕೆ ಆದಾಗ ನೀರು, ಹಾಲು, ಹಣ್ಣನ್ನು ತಗೋಬಹುದು. ಏಕಾದಶಿಯ ದಿವಸ ನೀವು ಕೂಡ ನಾವು ರಾತ್ರಿ ಏನೂ ತಿನ್ನೋದಿಲ್ಲ, ಹಾಲು ಹಣ್ಣಲ್ಲೇ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಒಳ್ಳೆಯ ಫಲ ಇರುತ್ತೆ. ಇಲ್ಲ ನಮಗೆ ಆಗೋದಿಲ್ಲ ಅನ್ನೋಂಥವರು ರಾತ್ರಿ 8 ಗಂಟೆಗೆ ಉಪವಾಸವನ್ನು ಬಿಟ್ಟು ಉಪ್ಪಿಟ್ಟು ಇಲ್ಲ ಅಂತಂದರೆ ಅವಲಕ್ಕಿ ಏನಾದರೂ ಮಾಡಿಕೊಂಡು ತಿನ್ನಬಹುದು. ನೀವು ಆವಾಗ ಕೂಡ ಅಂದರೆ ಏಕಾದಶಿಯ ದಿವಸ ನೈಟು ಏನು ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ತಿರಲ್ವ, ಆವಾಗ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಬಳಸೋ ಹಾಗಿಲ್ಲ. ಏಕಾದಶಿಯ ದಿವಸ ದ್ವಿದಳ ಧಾನ್ಯಗಳ ಬಳಕೆ ನಿಷೇಧ ಇರುತ್ತೆ. ಅವತ್ತಿನ ದಿವಸ ಧಾನ್ಯಗಳನ್ನು ನಾವು ಬಳಸಬಾರ್ದು ಅಂಥೇಳಿ ಉಪವಾಸ ಇರ್ತೀರ, ನೀವು ಒಗ್ಗರಣೆಗೂ ಕೂಡ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಬಳಸ್ಕೋಬಾರ್ದು. ಅದನ್ನು ಸ್ಕಿಪ್ ಮಾಡಿ ಇನ್ನೇನು ಪದಾರ್ಥ ಹಾಕ್ಕೋಬೇಕೋ ಈರುಳ್ಳಿ, ಬೆಳ್ಳುಳ್ಳಿ ಬಿಟ್ಟು ಮಿಕ್ಕಿದ್ದನ್ನು ಹಾಕ್ಕೊಂಡು ತಿನ್ನುವಂತಹದ್ದನ್ನು ಮಾಡಿ. ಇಲ್ಲ ಇರ್ತೀವಿ ಅಂತಂದರೆ ಇನ್ನು ಪೂರ್ತಿಯಾಗಿ ದ್ವಾದಶಿಯ ದಿವಸ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಆದಮೇಲೆ ನೀವು ಕೂಡ ಊಟವನ್ನು ಮಾಡಬಹುದು. ಆಮೇಲೆ ಇನ್ನೊಂದು ಬಹಳ ಕಾಮೆಂಟ್ ಏನು ನನಗೆ ಇತ್ತೀಚೆಗೆ ಬರ್ತಾ ಇರೋದು ಅಂದರೆ, ತಿಂಗಳಲ್ಲಿ ಒಂದು ಏಕಾದಶಿ ಮಾಡ್ತೀವಿ, ಇನ್ನೊಂದು ಏಕಾದಶಿ ಬಿಡ್ತೀವಿ, ಹೀಗೆ ಮಾಡಬಹುದಾ ಅಂಥೇಳಿ. ಖಂಡಿತವಾಗಿ ಹಾಗೆ ಮಾಡೋದಕ್ಕೆ ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ಒಂದಿಷ್ಟು ಏಕಾದಶಿಗಳನ್ನು ಮಾಡಿದ್ರೆ ಶುಭ ಫಲ ಇರುತ್ತೆ. ಅದೆಲ್ಲ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ಹಾಗೆ ಬಿಟ್ಟು ಏಕಾದಶಿ ಮಾಡಿದ್ರೆ ಒಂದು ಏಕಾದಶಿ ಮಾಡೋದು, ಇನ್ನೊಂದು ಏಕಾದಶಿ ಬಿಡೋದು, ಆ ರೀತಿ ಮಾಡಿದಾಗ ಏಕಾದಶಿಗಳನ್ನು ನೀವು ಏನು ಆಚರಣೆ ಮಾಡ್ತಿರಲ್ಲ ಅದರ ಫಲ ಇಲ್ಲದಾಗುತ್ತೆ. ಹೀಗಾಗಿ ನಿರಂತರವಾಗಿ ಮಾಡಿ. ಈಗೇನೋ ಪೀರಿಯಡ್ಸೋ ಸೂತ್ಕನೋ ಬಂದಾಗ ಬಿಡಬಹುದು. ಅದನ್ನು ಬಿಟ್ಟರೆ ಕಾರಣಾಂತರಗಳಿಂದ ಬಿಟ್ಟು ಮಾಡೋ ಹಾಗೆ ಇಲ್ಲ. ಇನ್ನು ಇದಿಷ್ಟು ಏಕಾದಶಿಯ ದಿವಸದ್ದು. ಅವತ್ತಿನ ದಿವಸ ಕೂಡ ರಾತ್ರಿ ಚಾಪೆ ಮೇಲೆ ಮಲ್ಕೋಬೇಕಾಗತ್ತೆ ಮತ್ತು ಗಂಡ ಹೆಂಡತಿ ಸೇರೋ ಹಾಗಿಲ್ಲ 3 ದಿವಸನೂ ಕೂಡ. ಏಕಾದಶಿಯ ದಿವಸ ಕಳೆದಾದ ಮೇಲೆ ಇನ್ನು ದ್ವಾದಶಿ ಮಂಗಳವಾರ ಬಂದಿದೆ. ದ್ವಾದಶಿಯ ದಿವಸನೂ ಕೂಡ ಮತ್ತೆ ನೀವು ಶ್ರೀಹರಿಯ ಸ್ವರೂಪದ ಫೋಟೋ ಮತ್ತು ರಾಯರ ಫೋಟೋವನ್ನು ಒರೆಸ್ಕೋಬೇಕು. ಏಕೆಂದರೆ ಬಹಳ ಶ್ರೇಷ್ಠ ಏಕಾದಶಿ. ನೀವು ಮತ್ತೆ ಗಂಧ ಸಮರ್ಪಣೆ ಮಾಡೋದಕ್ಕೂ ಕೂಡ ಫಲ ಇರುತ್ತೆ. ಮತ್ತೆ ಫೋಟೋಗಳನ್ನು ಒರೆಸಿ ಗಂಧವನ್ನು ಹಚ್ಕೊಂಡು
ತುಳಸಿ ಮತ್ತು ಸ್ವಲ್ಪ ಹೂಗಳನ್ನು ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ಮತ್ತು ನೀವು ಏನು ದೀಪಗಳನ್ನು ಯಾವ ರೀತಿ ಏಕಾದಶಿಯ ದಿವಸ ಹಚ್ಚಿರ್ತೀರ ಅದೇ ರೀತಿ ತುಪ್ಪ ಹಾಕ್ಕೊಂಡು ದೀಪ ಹಚ್ಚುವಂತಹದ್ದು. ಇನ್ನು ನಿಮ್ಮ ಪೂಜೆ ಮತ್ತು ಪಾರಣೆ ಸಮಯ ನೋಡುವಂತಹದ್ದಾದರೆ 5:55 6:48 ಒಳಗಡೆ ಭಗವಂತನಿಗೆ ನೈವೇದ್ಯ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ನೀವು 8 ಗಂಟೆ ನಂತರನೇ ಊಟ ಮಾಡೋದಕ್ಕೆ ಬರುವಂತಹದ್ದು. ಏಕಾದಶಿಯ ದಿವಸ ಏನೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಿರ್ತೀರ ಮತ್ತು ಎಲ್ಲ ಸ್ತೋತ್ರಗಳನ್ನು ದ್ವಾದಶಿಯ ದಿವಸ ಕೂಡ ಪಾರಾಯಣ ಮಾಡಿ. ಮತ್ತು ಆವತ್ತಿನ ದಿವಸ ಉಪವಾಸ ಬಿಟ್ಟಾದಮೇಲೆ ಏನಿಲ್ಲ, ಅನ್ನ ಚಪಾತಿ ರೊಟ್ಟಿ ನೀವು ಏನು ಬೇಕಾದರೂ ತಿನ್ನಬಹುದು ದ್ವಾದಶಿ ದಿವಸ. ಆದರೆ ಏನು ತಿಂದರೂ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ದಲೇ ತಿನ್ನೋದಕ್ಕೆ ಪ್ರಯತ್ನ ಪಡಿ, ಅದಕ್ಕೆ ಶುಭ ಫಲಗಳು ಇರುತ್ತೆ. ಇದಿಷ್ಟೂ ಕೂಡ ಏಕಾದಶಿಯ ಆಚರಣೆಯ ವಿಡಿಯೋ. ಇದೇ ತಿಂಗಳ ಕೊನೆಯಲ್ಲಿ ವೈಕುಂಠ ಏಕಾದಶಿ ಕೂಡ ಬರ್ತಾ ಇದೆ. ಮಾಹಿತಿಯನ್ನು ತಿಳಿಸ್ತೀನಿ, ಎಲ್ಲವನ್ನ ಕೂಡ ಕಮೆಂಟಲ್ಲಿ ಕೇಳಿದರೆ ತಿಳಿಸ್ಕೊಡಿ ಅಂತಂದು. ಇನ್ನು ಬಹಳ ಸಮಯ ಇದೆ, ಹತ್ತಿರ ಮಾಡಿಕೊಂಡು ಹೇಳ್ತೀನಿ ಅದರ ಬಗ್ಗೆ ಮಾಹಿತಿಯನ್ನು. ಈ ಏಕಾದಶಿಯನ್ನು ಮಾಡಿ ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ.